ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಾಯ್ತು. ಸಿಪ್ಪೆಗಳು ಹಾಗೆ ಈರುಳ್ಳಿ ಏನಾದರೂ ಇದ್ದರೆ ಈರುಳ್ಳಿ ಸಿಪ್ಪೆ ಹಾಗೆ ಟೀ ಪೌಡರ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಾಮೂಲಿ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಾಯ್ತು. ಊರಿಂದ ಬಂದ್ರ ಮೇಲೆ, ಊರಿಂದ ಬೆಂಗಳೂರು ಬಂದಿದ್ದೀವಿ ಆಲ್ರೆಡಿ. ಬಂದ್ರ ಮೇಲೆ ಏನು ವ್ಲಾಗ್ನ ಹಾಕಿರಲಿಲ್ಲ, ಸೊ ಅದಕ್ಕೆ ದೀಪಾವಳಿ ವ್ಲಾಗ್ನ ಆಲ್ರೆಡಿ ಹಾಕಿದ್ದೀನಿ. ಎಲ್ಲರೂ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಕೈಲಿ ಆದಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಊರಂದ್ರ ಮೇಲೆ ಅಂದರೆ ಕೆಲಸ ಎಲ್ಲ ಇರುತ್ತೆ ಹಬ್ಬದಲ್ಲಿ, ಅದು ದೀಪಾವಳಿ ಹಬ್ಬದಲ್ಲಿ ಸಖತ್ ಕೆಲಸಗಳಿರುತ್ತಲ್ವ, ಸೊ ಹಾಗಾಗಿ ಜಾಸ್ತಿ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮಾಡಿರೋದನ್ನ ನೋಡಿ ಹಾಕಿದ್ದೀನಿ. ಹಾಗೆ ನಂದು ನನ್ನ ಮಗಳದ್ದೆಲ್ಲ ಸ್ನಾನ ಆಯಿತು. ಸ್ನಾನ ಮುಗಿಸ್ಕೊಂಡು ಇವಾಗ ಶುಕ್ರವಾರ ಬೇರೆ ಎಲ್ಲ ಪೂಜೆ ಮಾಡಬೇಕು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೂಜೆ ಮಾಡಿ ಸಿಗ್ತೀನಿ ಗೈಸ್. I guess. ಪೂಜೆ ಆಯಿತು. ಇನ್ನು ಪಲ್ಯ ಎಲ್ಲ ನುಗ್ಗೆ ಸೊಪ್ಪಿಂದು ಪಲ್ಯ ಮಾಡಿ ಇಟ್ಟಿದ್ದೀನಿ ಮಾರ್ನಿಂಗೆ. ಇವಾಗ ಏನಾದರೂ ಸಾರು ಏನಾದರೂ ಮಾಡಬೇಕು, ರಸಂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಸಂ ಮಾಡಬೇಕು ಇವಾಗ. ಏನು ಹಾಕಬೇಕು? ಜಿ ಹಾಕ್ಬೇಕಾ? ಬಾ ಹೋಗು, ಕಿಚನಿಗೆ ಹೋಗಿ ಬರ್ತೀನಿ. ಅಲ್ಲಿ ಹೋಗೋಣ ಬಾ. ಏನು ಹಾಕ್ಬೇಕು? ಹೋಗು. ನೋಡಿ, ಹೇಳ್ತೀರಾ? ಹೇಳು. ಸಾಕು, ನೀರು ಕುಡ್ತಿದ್ದು. ಹೇಳು. ಇಲ್ಲಿ ನೋಡಿ ಹೇಳೋ. ಸರಿ, ಇವಾಗ ಆಯಿತು, ಬಾ. ಸರಿ, ಇವಾಗ ಹೇಳು. ಕುಡಿ, ನೀರು ಕುಡ್ಕೊ ಫಸ್ಟು. ಗೈಸ್ ಅನ್ನದ ಏನು? ಹಾಯ್ ಗೈಸ್ ಹೇಳು. ನೀನು ಸರಿ ದೀದಿಗೆ ಹೆಂಗೆ ಹೆದರ್ಸೋದು ಕಂದ? ಹಂಗೆ ಅವಳು ಏನು ಮಾಡ್ತಾಳೆ ಅವಾಗ? ಪೆಟ್ ಕೊಡ್ತಾಳಾ? ಎಷ್ಟು ಪೆಟ್ ಕೊಡ್ತಾಳೆ? 2 ಪೆಟ್ಟ. 2 ಇದು ಹಿಂಗೆ, ಇದು 1. ಇದು 1 ಅಲ್ವಾ? ಅದು 2ನಾ? ಅಲ್ಲ. ನೀನು ಬ್ಯಾಡ್ ಗರ್ಲ ಗುಡ್ ಗರ್ಲ? ಗುಡ್ ಗರ್ಲು. ಇಲ್ಲಪ್ಪ, ನೀನು ಬ್ಯಾಡ್ ಗರ್ಲ. ನೀ ಬ್ಯಾಡ್ ಗರ್ಲ ಗುಡ್ ಗರ್ಲ? ದೀದಿನೂ ಗುಡ್ ಗರ್ಲ. ಮತ್ತೇನು ಸಮಾಚಾರ? ದಮ್ಮ ಹೊಡಿಯೋಣ ಪಟಾಕಿ? ಹೊಡಿಲ್ಲ ಪಟಾಕಿ? ಹೊಡಿತೀನಿ. ಹೇಳು, ಪಟಾಕಿ ಹೊಡಿತೀನಿ. ಅಪ್ಪನ ಹತ್ರ ಪಟಾಕಿ ಥರ ಕೇಳ್ತೀನಿ. ನೀನು ಮತ್ತೆ ರಗ್ಲೆ ಮಾಡ್ತೀಯಲ್ಲ, ಹೇಳಿದ ಮಾತು ಕೇಳೋದೇ ಇಲ್ಲಲ್ಲ.
ನೋಡಿ ಅವಳ್ದು ನೋಡಿ. ಏನು ಮಾಡಿದೆ ಏನು ಮಾಡಿದೆ ಏನು ಮಾಡಿದೆ ನೀನು ಇವಾಗ? ಏನು ಬೇಕು? ನಿನ್ನ ಬ್ಲ್ಯಾಂಕೆಟ್ ವಾಶಿಗೆ ಹಾಕಿದ್ದೀನಿ, ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಇರು ಬೇರೆ ಕೊಡ್ತೀನಿ. ಇದು ಕೊಡ್ಲಾ? ಹಾಂ ಹಾಂ ತಗೋ. ಇದು ಬ್ಲ್ಯಾಂಕೆಟ್ ಅಲ್ಲ ಮೊನ್ನೆ. ಏನಕ್ಕದು? ಹಾಂ ಅದಲ್ಲಿ ಇಟ್ಕೋ, ಏನೋ ಆಗಲ್ಲ. ಅಲ್ಲೇ ಇರಲಿ ಬಿಡು. ಪಾಪು ಜೋಜಿ ಮಾಡಿಸ್ತೀಯಾ? ಅಮ್ಮ ಇಲ್ವಾ? ಇಲ್ಲೇ ಇದ್ದೀನಲ್ಲ. ಇಲ್ಲಿರೋದು ಯಾರು? ನಾನು ಯಾರು? ಅಮ್ಮ ಜೋಜಿ ಎಲ್ಲಿ ಮಾಡಿದ್ದಾಳೆ? ಇಲ್ಲೇ ನಿಂತ್ಕೊಂಡಿದ್ದೀನಲ್ಲ. ಏನು ಏನು ಹೇಳ? ಹೇಳಿ ಇನ್ನೊಂದ್ಸತಿ ಹೇಳ. ಇನ್ನೊಂದ್ಸತಿ ಹೇಳ್ಕಂದ. ಗೈಸ್ ಇನ್ನೊಂದ್ಸತಿ ಹೇಳು. ಇನ್ನೊಂದ್ಸತಿ ಹೇಳಲ್ಲ. ಇವಾಗ ಅಡುಗೆ ಮಾಡಬೇಕು ಅಂದರೆ ಪಲ್ಯ ಎಲ್ಲ ಇದೆ ಅಂತ ಹೇಳಿದ್ನಲ್ಲ. ರೈಸು ಆಲ್ರೆಡಿ ನಾನು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಇಟ್ಟು ಹೋಗಿದ್ದೆ. ರೈಸ್ ಕೂಡ ಆಗಿದೆ. ಇನ್ನು ಸಾರು ಒಂದು ರಸಮ್ ಒಂದು ಮಾಡಿಬಿಟ್ರೆ ಆಗುತ್ತೆ. ಅದರಲ್ಲೇ ಊಟ ಮಾಡಿಬಿಡೋದು ಇವತ್ತು. ಪಲ್ಯ ಇದೆಯಲ್ಲ, ಸೊ ಹಾಗಾಗಿ ರಸಮ್ ಸಾಕು ಅಂತ ರಸಮ್ ಮಾಡಬೇಕು.
ನಾನು ರಸಮ್ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ಎಲ್ಲದನ್ನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ತೀನಿ, ನೆಕ್ಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಫಸ್ಟಿಗೆ ನಾನು ಒಂದು ಕುಕ್ಕರ್ಗೆ ಅಂದರೆ ಸಣ್ಣ ಕುಕ್ಕರಿಗೆ ಆಯಿಲ್ನ ಹಾಕಿಬಿಟ್ಟು ಅದನ್ನು ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆಯಿಲ್ ಹೀಟ್ ಆದ ತಕ್ಷಣ ಸಾಸಿವೆ ಜೀರಿಗೆನ ಹಾಕಿ ಅದು ಸ್ವಲ್ಪ ಹೀಟ್ ಆದ್ರ ಮೇಲೆ ಅದಕ್ಕೇ ನಾನು ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಕರಿಬೇವಿನ ಎಲೆ ಹಾಗೆ ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರ ನೆಕ್ಸ್ಟ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆನಿಯನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಳ್ಬೇಕಾದ್ರೆ ನಾನೊಂದು 2 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಬೇಗ ಬೇಯುತ್ತೆ, ಹಾಗೆ ಫಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಆನಿಯನ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಫಸ್ಟಿಗೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರ ಮೇಲೆ ಹೆಚ್ಚಿಟ್ಟಿರೋ ಟೊಮೆಟೊನ ಹಾಕ್ಕೊಂಡು ಅದು ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅದ್ರ ಜೊತೆಗೇ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಅದನ್ನೆಲ್ಲದನ್ನೂ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಸ್ಮೂತಾಗಿ ಬೇಯೋವರೆಗೂ ಬಿಟ್ಟು ಅದಕ್ಕೆ ನೆಕ್ಸ್ಟು ಒಗ್ಗರಣೆ ಅದು ಬೆಂದ್ರ ಮೇಲೆ ಅಚ್ಕಾರದ ಪುಡಿ 1 ಸ್ಪೂನು ಹಾಗೆ 1 ಸ್ಪೂನು ಕೊತ್ತಂಬರಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಟ್ರನ್ನ ಹಾಕ್ತೀನಿ, ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ತೀನಿ. ಅದು ಚೆನ್ನಾಗಿ ಕುದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕಾದ್ರ ಮೇಲೆ ಬಿಸಿ ಆದ್ರ ಮೇಲೆ ಅದಕ್ಕೆ ರಸಮ್ ಪೌಡರ್ನ ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ, ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕ್ಕೊಳ್ತೀನಿ ಅಷ್ಟೇ. ಅದನ್ನೆಲ್ಲ ಹಾಕ್ಕೊಂಡು ಕುದಿ ಬಂದ್ರ ಮೇಲೆ ರಸಮ್ ಕುದಿ ಬಂದ್ರ ತಕ್ಷಣ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ನಾನು ಸಿಂಪಲ್ಲಾಗಿ ರಸಮ್ ಮಾಡೋದು. ನಿಮ್ಮ ಮನೇಲೆಲ್ಲ ಯಾವ್ಯಾವ ಥರ ರಸಮ್ ಮಾಡ್ತೀರಾ ಅನ್ನೋದನ್ನ ನನಗೆ ತಿಳಿಸ್ಕೊಡಿ. ಹಾಗೆ ಬೇಳೆ ರಸಮ್ ಕೂಡ ಮಾಡ್ತೀವಿ, ಅದು ಬೇರೆ ಟೈಮಲ್ಲಿ ಮಾಡ್ತೀವಿ. ಇವತ್ತು ನಾನು ಮಾಮೂಲಿ ಟೊಮೊಟೊ ರಸಮ್ನ ಮಾಡ್ಕೊಂಡಿದ್ದೆ ಅಷ್ಟೇ. ರಸಮ್ ಕುದೀತಾ ಇದೆ, ಕುದಿಯೋಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸೋದಷ್ಟೇ. ಪಾಪುಗೆ ಊಟ ಹಸಿವಾದರೆ ಪಾಪುಗೆ ಊಟ ಮಾಡಿಸೋದು. ಅವಳು ಬಿಸ್ಕೆಟ್ ಏನೋ ತಿಂತಾ ಇದ್ದಾಳೆ, ಸೊ ಹಂಗಾಗಿ ಅವಳು ಸ್ವಲ್ಪ ಲೇಟಾಗಿ ಊಟ ಮಾಡಿಸ್ತೀನಿ. ಸೊ ಬಿಸ್ಕೆಟ್ ತಿಂದಿರೋದ್ರಿಂದ ಹೊಟ್ಟೆ ಫುಲ್ ಆಗಿರುತ್ತೆ, ಹಾಗಾಗಿ ಲೇಟಾಗಿ ಊಟ ಮಾಡಿಸೋಣ ಅಂತ. ಇದು ನಮ್ಮನೆ ಗಿಡಗಳು 3 ಇದೆ ಗೈಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಅಂದರೆ ತುಂಬ ಎಲ್ಲ ಅವಾಗ ಹಾಕ್ಕೊಳ್ತಿದ್ವಿ, ಬಟ್ ಊರಿಗೆ ಅಂದರೆ ಅವಾಗ ಜಾಸ್ತಿ ಹೋಗ್ತಿರ್ಲಿಲ್ಲ, ನಾನು ವರ್ಕ್ ಮಾಡ್ತಿದ್ದೆ, ಸೊ ಹಂಗೆ ಇಲ್ಲೇ ಇರಬೇಕಾಗಿತ್ತು. ಬಟ್ ಇವಾಗೇನು ವರ್ಕ್ ಮಾಡ್ತಾ ಇಲ್ವಲ್ಲ, ಊರಿಗೆ ಹೋದರೆ ಸ್ವಲ್ಪ ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ಇಲ್ಲಿ ಇರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಸೊ ಹಾಗಾಗಿ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ಹಂಗಾಗಿ ಗಿಡಗಳು ಸುಮ್ಮನೆ ಹಾಳಾಗುತ್ತೆ, ನೀರು ಹಾಕೋಕ್ಕೆ ಯಾರೂ ಇರೋದ್ರಿಲ್ಲ ಅಂತ ವೀಳ್ಯದೆಲೆದೊಂದು ಹಾಕ್ಕೊಂಡಿದ್ದೀವಿ. ಅದು ಇಲ್ಲೇ ನರ್ಸರಿಲಿ ತೊಗೊಂಬಂದಿದ್ದು. ಹಾಗೆ ಇದೊಂದು ಸ್ನೇಕ್ ಪ್ಲ್ಯಾಂಟು, ಇದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಒಳಗಡೆ ಇಟ್ಟಿದ್ವಿ, ಸ್ವಲ್ಪ ಟೈಮ್ ಬಿಸಿಲಲ್ಲಿ ಇರಲಿ ಅಂತ ಹೇಳಿ ಇಲ್ಲಿ ಹಾಕಿಟ್ಟಿದ್ದೀವಿ. ಹಾಗೆ ಇದು ದೊಡ್ಡ ಪತ್ರೆ ಎಲೆ, ಪಾಪುಗೆ ಏನಾದರೂ ಕಫಕ್ಕೆಲ್ಲ ಹಾಕಬೇಕಾಗತ್ತಲ್ಲ, ಸೊ ಹಾಗಾಗಿ ನಾನು ಯಾವಾಗಲಾದ್ರು ಒಂದು 15 ಡೇಸ್ಗೆ ಒಂದ್ಸತಿ ಇದನ್ನು ಹಾಕ್ತಾ ಇರ್ತೀನಿ, ಅಲ್ಲಿಗೆ ರಸ ಮಾಡಿ ಕುಡಿಸ್ತೀನಿ. ಹಾಗೆ ನಮಗೆ ಏನಾದರೂ ಚಟ್ನಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದಿದೆ ಗೈಸಲ್ಲಿ ಆಲೋವೆರಾ ಗಿಡ, ಇದು ಚೆನ್ನಾಗಿ ಬರ್ತಾ ಇಲ್ಲ, ಬಟ್ ಕ್ಯಾಪ್ ಬಿದ್ದೋಯ್ತು. ಇದರಲ್ಲಿ ನಾನು ಒಂದು ತರಕಾರಿ ಸಿಪ್ಪೆಗಳು ಹಾಗೆ ಈರುಳ್ಳಿ ಏನಾದರೂ ಇದ್ದರೆ ಈರುಳ್ಳಿ ಸಿಪ್ಪೆ ಹಾಗೆ ಟೀ ಪೌಡರ್ ಅದನ್ನೆಲ್ಲ ಏನಾದರೂ ಈ ಬಾಕ್ಸಿಗೆ ಹಾಕಿರ್ತೀನಿ. ಇದು ಸ್ವಲ್ಪ ಕೊಳೆತ್ರ ಮೇಲೆ ಇದ್ರ ರಸ ಏನಿರುತ್ತೆ ಅದನ್ನು ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸೊ ಹಾಗಾಗಿ ಹಾಕಿಡ್ತಾ ಇರ್ತೀನಿ ನಾನು. ಹಣ್ಣಿನ ಸಿಪ್ಪೆಗಳು ಆ ಥರ ಏನಾದರೂ ಇದ್ದರೆ ಅದನ್ನು ಹಾಕಿರ್ತೀನಿ. ನಾನು ಸೊ ಹಾಗಾಗಿ ಗಿಡಗಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ಗೊಬ್ಬರ ಥರ ಬರುತ್ತೆ. ಅಂದರೆ ಊರಲ್ಲಾದರೆ ಗೊಬ್ಬರ ಆ ಥರ ಏನು ಹಾಕ್ತಾರೆ, ಏನಿಲ್ಲ ಬರೀ ಮಣ್ಣು ಅಷ್ಟೇ ಅಲ್ಲ. ಸೊ ಹಾಗಾಗಿ ಇದನ್ನು ಹಾಕಿಟ್ಕೊಳ್ತಾ ಇದ್ದೀನಿ. ರಸಮ್ ಕುದೀತಾ ಇದೆ, ಇದಕ್ಕೆ ನಾನು ಇವಾಗ
ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ನಾನು ಕಟ್ ಮಾಡಿ ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಕೊತ್ತಂಬರಿ ಸೊಪ್ಪನ್ನು. ಬೇಕಂದಾಗ ವಾಶ್ ಮಾಡಿ ಹಾಕ್ಕೊಳ್ಳೋದಷ್ಟೇ. ತಂದಾಗ ಕ್ಲೀನ್ ಮಾಡಿ ಹಾಕ್ಕೊಂಡ್ಬಿಟ್ರೆ ರಟ್ಲೆ ಇಲ್ಲಲ್ಲ. ಸೊ ಹಾಗಾಗಿ ಇವಾಗ ಇದು ಕುದ್ದಾಗಿದೆ, ಸಾಕು. ಇದನ್ನು ಸ್ಟವ್ ಆಫ್ ಮಾಡ್ತೀನಿ. ರಸಮ್ ರೆಡಿಯಾಗಿದೆ. ಇನ್ನು ಊಟ ಮಾಡಬೇಕು, ಪಾಪು ಊಟ ಮಾಡಿಸ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ವಿ. ಪಾಪುನು ಮಲಗಿದ್ದಾಳೆ, ಇನ್ನು ಎದ್ದಿಲ್ಲ ಅವಳು. ನಾನು ಅಷ್ಟರೊಳಗೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ, ದೀಪಾವಳಿ ಅಂದರೆ ಕಾರ್ತಿಕ ಟೈಮಲ್ಲಿ ನಾನು ಹಣ್ಣೆಲ್ಲಿ ತುಳಸಿಗೆ ದೀಪನ ಇಡ್ತೀನಿ. ಸೊ ಅದಕ್ಕೆ ದೀಪ ಇಡೋಕ್ಕಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ಆಗುತ್ತೆ. ಇನ್ನೇನು ಅಡುಗೆ ಎಲ್ಲ ಇದೆ. ಊಟ ಎಲ್ಲ ಅದ್ರ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಪಾಪು ಕೂಡ ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ ಅವಳು. ಸೊ ನಾನು ಎದ್ಬಿಟ್ಟು ಕಾಫಿ ಎಲ್ಲ ಕುಡಿದು ಬಿಟ್ಟು ಪೂಜೆ ಮಾಡಿಬಿಟ್ಟೆ. ಪೂಜೆ ಮಾಡಿ ತುಳಸಿ ಬೇರೆ ದೀಪ ಇಡಬೇಕಿತ್ತು. ಸೊ ತುಳಸಿಗೂ ದೀಪ ಇಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇನ್ನೇನು ಪಾಪು ಎದ್ರ ಮೇಲೆ ರೈಸ್ ಮಾಡಿದ್ರೆ ಸಾಕು, ಬಿಸಿ ಬಿಸಿಯಾಗಿ. ರಸಮ್ ಇದೆ, ಹಾಗೆ ಪಲ್ಯ ಇದೆ, ಅದನ್ನೆಲ್ಲ ಬಿಸಿ ಮಾಡ್ಕೋಬೇಕು. ಊಟ ಟೈಮಿಗೆ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಬಿಸಿ ಬಿಸಿಯಾಗಿರುತ್ತಲ್ವ. ಸೊ ಹಾಗಾಗಿ ಆ ಟೈಮಲ್ಲೇ ರೈಸ್ನ ಕೂಡ ಮಾಡ್ಕೊಳ್ತೀನಿ. ಇಷ್ಟೇ ಗೈಸ್, ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಡೈಲಿ ಹೇಗಿರುತ್ತೆ ನನ್ನ ರೊಟೀನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟೇ. ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು, ಹಾಗೆ ಯಾವ್ಯಾವ ಥರಗಳನ್ನ ವ್ಲಾಗ್ನ ಮಾಡಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಇನ್ನು ಜಾಸ್ತಿ ನಾನು ವೀಡಿಯೋಸ್ಗಳನ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ವೀಡಿಯೋಸ್ಗಳನ್ನ ಇನ್ನೂ ಮಾಡ್ತೀನಿ. ಜಾಸ್ತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.